ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ವೀರ ಸಾವರ್ಕರ್ ಬಡಾವಣೆಯಲ್ಲಿ ತಲೆ ಎತ್ತಿ ನಿಂತ ಚರಾಟಿಯವರ ಸದಾನಂದ ಓಂಕಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಜನವರಿ 22ರಂದು ಬುಧವಾರ ಹಮ್ಮಿಕೊಳ್ಳಲಾಗಿತ್ತು. ನಿಡಶೋಶಿಯ ಸಿದ್ಧ ಸಂಸ್ಥಾನ ಮಠದ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಹಾಗೂ ಚಿಕ್ಕೋಡಿಯ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಆಸ್ಪತ್ರೆಯ ಪೂಜಾ ಕೈಂಕರ್ಯಗಳು ನಡೆದವು. ಉದ್ಘಾಟನೆಯ ನಿಮಿತ್ತವಾಗಿ ಆಸ್ಪತ್ರೆಯ ಆವರಣದಲ್ಲಿ ರಂಗೋಲಿ ಹಾಕಲಾಗಿತ್ತು. ಹೂವಿನ ಹಾರದಿಂದ ಅಲಂಕಾರ ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿ ವಿಘ್ನ ವಿನಾಶಕ ವಿಘ್ನೇಶ್ವರನ ಪೂಜೆ ಹಾಗೂ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನ ಚರಾಟಿ ದಂಪತಿಗಳು ನೆರವೇರಿಸಿದ್ರು. ಅದರಲ್ಲೂ ಧನ್ವಂತರಿ ಮೂರ್ತಿಯು ನಯನ ಮನೋಹರವಾಗಿ ಕಾಣ್ತಿತ್ತು. ಆಸ್ಪತ್ರೆಯ ಲೋಗೋ ಚರಾಟಿ ಆಸ್ಪತ್ರೆಯಲ್ಲಿ ದೊರೆಯುವ ಸೇವೆಗಳ ಪ್ರತಿಬಿಂಬದಂತೆ ಶೋಭಿಸುತ್ತಿತ್ತು. ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟ್ಕಿಮಠ್, ನಿಡಶೋಸಿ ಚಿಕ್ಕೋಡಿ ಪೂಜ್ಯದ್ವಯರು ಸೇರಿದಂತೆ ಗಣ್ಯಮಾನ್ಯರು ರಿಬ್ಬನ್ ಕಟ್ ಮಾಡುವ ಮೂಲಕ ವಿವಿಧ ವಿಭಾಗಗಳನ್ನು ಲೋಕಾರ್ಪಣೆಗೊಳಿಸಿದರು. ನಂತರದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಆಸ್ಪತ್ರೆ ಉದ್ಘಾಟಿಸಲಾಯಿತು. ನಿಡಶೋಶಿಯ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಹಾಗೂ ಚಿಕ್ಕೋಡಿಯ ಸಂಪಾದನಾ ಸ್ವಾಮೀಜಿಯವರ ಪಾದಪೂಜೆಯನ್ನ ಡಾಕ್ಟರ್ ಅಜಿತ್ ಚರಾಟಿ ಹಾಗೂ ಡಾಕ್ಟರ್ ಕಾವೇರಿ ಚರಾಟಿ ದಂಪತಿಗಳು ನೆರವೇರಿಸಿದ್ರು. ಪಾದಕ್ಕೆ ಪುಷ್ಪ ಹಾಕಿ ಆರತಿ ಬೆಳಗಿ ನಮಿಸಿದ್ರು. ಪೂಜ್ಯರು ಚರಾಟಿ ದಂಪತಿಗಳಿಗೆ ಆಶೀರ್ವದಿಸಿದ್ರು. ನಿಡಶೋಸಿ ಹಾಗೂ ಚಿಕ್ಕೋಡಿ ಪೂಜ್ಯದ್ವಯರನ್ನ ಚರಾಟಿ ದಂಪತಿಗಳು ಶಾಲು ಹೊದಿಸಿ ಹುಮಾಲಿ ಸಮರ್ಪಿಸಿ ಸನ್ಮಾನಿಸಿ ನಮಸ್ಕರಿಸಿದ್ರು. ಹಾಗೇನೆ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟ್ಕಿಮಠ್, ಮಾಜಿ ಸಂಸದ ರಮೇಶ್ ಕತ್ತಿ, ಮುಖಂಡ ಜಗದೀಶ್ ಕವಟ್ಕಿಮಠ್, ಪುರಸಭೆ ಅಧ್ಯಕ್ಷೆ ವೀಣಾ ಕವಟ್ಕಿಮಠ್ ಮುಂತಾದವರನ್ನ ಚರಾಟಿ ದಂಪತಿಗಳು ಸತ್ಕರಿಸಿದ್ರು. ಚರಾಟಿಯವರ ಸದಾನಂದ ಓಂಕಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿನ ಐಸಿಯು ವಿಭಾಗವನ್ನ ಮಾಜಿ ಸಂಸದ ರಮೇಶ್ ಕತ್ತಿ, ಆಪರೇಷನ್ ಥಿಯೇಟರ್ ಅನ್ನ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟ್ಕಿಮಠ್, ಪುರುಷರ ಜನರಲ್ ವಾರ್ಡ್ ವಿಭಾಗವನ್ನ ಜಗದೀಶ್ ಕವಟ್ಕಿಮಠ್, ಮಹಿಳೆಯರ ಜನರಲ್ ವಾರ್ಡ್ ವಿಭಾಗವನ್ನ ವೀಣಾ ಕವಟ್ಕಿಮಠ್ ಮುಂತಾದವರು ರಿಬ್ಬನ್ ಕಟ್ ಮಾಡಿ ಉದ್ಘಾಟಿಸಿದ್ರು. ಅಷ್ಟೇ ಅಲ್ಲದೆ ಆಸ್ಪತ್ರೆಯ ಲ್ಯಾಬೋರೇಟರಿ, ಎಕ್ಸ್ರೇ ವಿಭಾಗ, ಒಪಿಡಿ ವಿಭಾಗ ಮುಂತಾದವುಗಳನ್ನ ಡಾಕ್ಟರ್ ಅಜಿತ್ ಚರಾಟಿ, ಡಾಕ್ಟರ್ ಕಾವೇರಿ ಚರಾಟಿ, ಮಾತೋಶ್ರೀ ಅನಸೂಯ ಚರಾಟಿ, ಪುತ್ರ ಅಮರ್ ಚರಾಟಿ ಮುಂತಾದವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಜಿತ್ ಚರಾಟಿಯವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಬಹುದಿನಗಳ ಕನಸು ನನಸಾಗಿದ್ದು ಆಸ್ಪತ್ರೆಯ ಸೇವೆಯನ್ನ ಜನರು ಪಡೆದುಕೊಳ್ಳಬೇಕೆಂದರು. ನೂತನ ಆಸ್ಪತ್ರೆ ಸದಾನಂದ ಓಂಕಾರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಚಿಕ್ಕೋಡಿ ನಗರದಲ್ಲಿ ಉದ್ಘಾಟನೆಯಾಗಿದೆ. ಮಾನ್ಯ ಶ್ರೀ ಪ್ರಭಾಕರ್ ಕೋರೆ ಅವರು ಹಾಗೂ ನಿಡಶೋಸಿ ಸ್ವಾಮೀಜಿ, ಸಂಪಾದನಾ ಚರಮೂರ್ತಿ ಸ್ವಾಮೀಜಿಯವರ ಹಸ್ತದಿಂದ ಉದ್ಘಾಟನೆ ಮಾಡಲಾಯಿತು. XMP ಶ್ರೀ ರಮೇಶ್ ಕತ್ತಿ, XMLC ಶ್ರೀ ಮಹಂತೇಶ್ ಕವಟ್ಕಿಮಠ, ಶ್ರೀ ಪ್ರಭಾಕರ್ ಕೋರೆ ಅವರು ಹಾಗೂ ಜಗದೀಶ್ ಕವಟ್ಕಿಮಠ್, ವೀಣಾ ಕವಟ್ಕಿಮಠ್ ಇವರ ಕಡೆಯಿಂದ ಉದ್ಘಾಟನೆ ಮಾಡಲಾಗಿದೆ. ನಮ್ಮಲ್ಲಿ ಸುಸಜ್ಜಿತವಾದ ಎಲ್ಲ ಸೌಲಭ್ಯಗಳು 24x7 ಲಭ್ಯವಿರುತ್ತವೆ. ಸುಸಜ್ಜಿತವಾದ ICU ಲಭ್ಯವಿರುತ್ತದೆ. ಜನರಲ್ ಮೆಡಿಸಿನ್, ಆರ್ಥೋಪೆಡಿಕ್ಸ್, ಡರ್ಮೆಟಾಲಜಿ, ಜನರಲ್ ಸರ್ಜರಿ ಇವೆಲ್ಲ ವಿಭಾಗಗಳು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇನ್ನು ಡಾಕ್ಟರ್ ಕಾವೇರಿ ಚರಾಟಿಯವರು ಮಾತನಾಡಿ ಆಸ್ಪತ್ರೆಯ ಉದ್ಘಾಟನೆಯಾಗಿದ್ದ ಕುರಿತು ಹೆಮ್ಮೆ ವ್ಯಕ್ತಪಡಿಸಿದರು. ಡರ್ಮಟಾಲಜಿಸ್ಟ್, ಕಾಸ್ಮೆಟಾಲಜಿಸ್ಟ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು ಪಾಸ್ಟ್ 6 ಇಯರ್ಸ್ ಇಂದ. ನಮ್ಮ ಕಡೆ ಇವಾಗ ಎಲ್ಲ ಥರ ಹೊಸ ಲೇಸರ್ಸ್, FDA ಅಪ್ರೂವ್ಡ್ ಲೇಸರ್, ಹೇರ್ ರಿಡಕ್ಷನ್, ಕ್ಯೂ ಸ್ವಿಚ್, ಟ್ರಿಪಲ್ ವೇವ್ ಲೆಂತ್ ಎಲ್ಲ ಲೇಸರ್ಸು ಅವೈಲೇಬಲ್ ಇದೆ. ಅದು ಲೇಸರ್ಸ್ ಅಲ್ಲದೇನು ಆ್ಯಕ್ನೆ, ಮೊಡವೆಗುಳ್ಳೆ ಮತ್ತು ಫಂಗಸ್, ಎಕ್ಸಿಮಾ ಟ್ರೀಟ್ಮೆಂಟ್ಸ್ ಎಲ್ಲ ಅವೈಲೇಬಲ್ ಇದೆ. ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಲೇಸರ್ಸ್ ಎಲ್ಲ ಅವೈಲೇಬಲ್ ಇದೆ. ಆಸ್ಪತ್ರೆಯ ಉದ್ಘಾಟನೆಯ ನಿಮಿತ್ತವಾಗಿ 2025ರ ಜನವರಿ 22ರಿಂದ 2025ರ ಫೆಬ್ರವರಿ 15ರವರೆಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಚರಾಟಿಯವರ ನೂತನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕೀಲು ಮತ್ತು ಎಲುಬು ವಿಭಾಗ, ಚರ್ಮರೋಗ ವಿಭಾಗ, ಜನರಲ್ ಮೆಡಿಸಿನ್ ವಿಭಾಗ, ಜನರಲ್ ಸರ್ಜರಿ ವಿಭಾಗ, ಫಿಸಿಯೋಥೆರಪಿ ವಿಭಾಗಗಳನ್ನು ಹೊಂದಿದೆ. ಆಸ್ಪತ್ರೆಯ ಸೌಲಭ್ಯಗಳನ್ನು ಪಡೆದುಕೊಳ್ಳಲು 9611354102 ಹಾಗೂ 083382726117ಗೆ ಸಂಪರ್ಕಿಸಬಹುದಾಗಿದೆ. ಆಸ್ಪತ್ರೆಯ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಚರಾಟಿಯವರ ಹಿತೈಷಿಗಳು, ಬಂಧುಗಳು, ಸ್ನೇಹಿತರು, ಗಣ್ಯರು ಆಗಮಿಸಿ ಡಾಕ್ಟರ್ ಅಜಿತ್ ಚರಾಟಿ ಹಾಗೂ ಡಾಕ್ಟರ್ ಕಾವೇರಿ ಚರಾಟಿ ದಂಪತಿಗಳಿಗೆ ಹೂಗುಚ್ಛ ನೀಡಿ ಶಾಲು ಹೊದಿಸಿ ಸನ್ಮಾನಿಸಿ ಹರಸಿ ಹಾರೈಸಿ ಅಭಿನಂದಿಸಿದರು.